ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಕ್ಕಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯ ಮಲ್ಲಾಡಿಹಳ್ಳಿ ವಲಯದ ದುಮ್ಮಿ ಗ್ರಾಮದಲ್ಲಿ ಗ್ರಾಮ ಸುಭಿಕ್ಷೆಗಾಗಿ ಹಾಗೂ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಜರುಗಿತು. ಮುಖ್ಯ ಅತಿಥಿಗಳಾಗಿ ಹೊಳಲ್ಕೆರೆ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಕುಮಾರಿ ಸುಮಿತ್ರಕ್ಕನವರು ಧಾರ್ಮಿಕ ವಿಷಯವಾಗಿ ಮಾತನಾಡಿದರು. ವರದಿ ಕೆ ನಾಗರಾಜ್. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय महाविद्विषावहै. ओम शांति शांति शांति. ನಮಸ್ಕರಿಸಿಕೊಂಡು ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಜಾಜೂರು ಯೋಜನಾ ಕಚೇರಿ ಹಾಗೂ ಮಲ್ಲಾಡಿಹಳ್ಳಿ ವಲಯ ದುಮ್ಮಿ ಗ್ರಾಮದ ಸಮಸ್ತರ ಸಹಕಾರದೊಂದಿಗೆ ಗ್ರಾಮ ಸುಭಿಕ್ಷೆಗಾಗಿ ಹಾಗೂ ಉತ್ತಮ ಮಳೆ ಬೆಳೆಯನ್ನು ಪ್ರಾರ್ಥಿಸಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಒಂದು ವಾರದ ಹಿಂದೆ ನಾವು ಗ್ರಾಮಕ್ಕೆ ಬಂದು ಮಾತಾಡಿ ಇದನ್ನು ಈಗ ನೆರವೇರಿಸ್ತಾ ಇರುವಂಥದ್ದು. ಚಿಕ್ಕಜಾಜೂರು ತಾಲೂಕು ಹೊಳಲ್ಕೆರೆಯ ವಿಭಜಿತ ತಾಲೂಕು. ಅಂದರೆ ಆಡಳಿತಾತ್ಮಕವಾಗಿ ಸಂಸ್ಥೆಯಲ್ಲಿ ಸ್ವಸಹಾಯ ಸಂಘಗಳ ಸಂಖ್ಯೆ ಹೆಚ್ಚುವರಿಯಾದಾಗ ಅದರ ನಿರ್ವಹಣೆ ಅಂದರೆ ಸದಸ್ಯರಿಗೆ ಕ್ಲಪ್ತ ಸಮಯದಲ್ಲಿ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ 2022ರಲ್ಲಿ ಪೂಜ್ಯರು ಹೊಳಲ್ಕೆರೆ ತಾಲೂಕಿನಲ್ಲಿ 2 ಕಚೇರಿಯನ್ನು ಮಾಡಲಿಕ್ಕೆ ಸದಾವಕಾಶವನ್ನು ಮಾಡಿಕೊಟ್ರು. ಯೋಜನಾ ಕಚೇರಿ ಪ್ರಾರಂಭದ ದಿನದಿಂದ ಇಲ್ಲಿವರೆಗೆ ಒಟ್ಟು 2200 ಸ್ವಸಹಾಯ ಸಂಘಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ. ಸುಮಾರು 22,000 ಸದಸ್ಯರು ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾರೆ. 25 ಜ್ಞಾನ ವಿಕಾಸ ಕೇಂದ್ರಗಳು ತಾಲೂಕಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಮಾಶಾಸನವನ್ನು 30 ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮಾಶಾಸನವನ್ನು ಸಂಸ್ಥೆಯಿಂದ ನೀಡ್ತಾ ಇದ್ದೇವೆ. ಮಕ್ಕಳ ಓದಿಗೆ ಸಹಕಾರವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಸುಜ್ಞಾನಿಧಿ ಶಿಷ್ಯ ವೇತನವನ್ನು ಸಂಸ್ಥೆಯಿಂದ ಕೊಡ್ತಾ ಇದ್ದೇವೆ. ಕೇವಲ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಸಾಲ ಸೌಲಭ್ಯ ಮಾತ್ರ ಅಲ್ಲ, ಈ ರೀತಿಯ ಗ್ರಾಮ ಹಾಗೂ ಕುಟುಂಬದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಕೂಡ ಸಂಸ್ಥೆಯಿಂದ ರೂಪಿಸಿಕೊಂಡು ಜನರಲ್ಲಿ ಧಾರ್ಮಿಕವಾದಂಥ ಪ್ರಜ್ಞೆಯನ್ನು ಮೂಡಿಸಬೇಕು, ಜನರಲ್ಲಿ ಸಾಮರಸ್ಯದಿಂದ ಬದುಕು ಕಟ್ಟುವಂತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜ್ಯರು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ಜನರಿಗೆ ಧಾರ್ಮಿಕವಾದಂಥ ಪ್ರವಚನಗಳನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಕಾರಣಕ್ಕೆ ದುಮ್ಮಿಯಲ್ಲಿ ಈ ದಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಬೆಳಗಿನಿಂದ ಇಲ್ಲಿವರೆಗೆ ವ್ರತಧಾರಿಗಳು ಕೂತು ಬಹಳ ಶಾಂತ ರೀತಿಯಿಂದ ಈ ಪೂಜಾ ಕಾರ್ಯಕ್ರಮ ನೆರವೇರಿ ಇದೀಗ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಂಸ್ಥೆಯ ಹಿತೈಷಿಗಳು, ಚಿತ್ರದುರ್ಗ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು, ಊರಿನ ಮುಖ್ಯಸ್ಥರು ಆಗಿರುವಂಥ ಶ್ರೀ ರಮೇಶ್ ಗೌಡರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಇವರಿಗೆ ಹೇಳ್ತಾ ಇದ್ದೇನೆ. ಸಂಗೀತ ಅವರು ಸೇವಾ ಪ್ರತಿನಿಧಿ ಹೂಗುಚ್ಚ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊತಿದ್ದೇವೆ. ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಬೆಳೆಸಬೇಕಾಗಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ಚಿತ್ರದುರ್ಗ ಪ್ರಾದೇಶಿಕ ವಿಭಾಗದ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು 7 ಜಿಲ್ಲೆಗಳ ಸುಮಾರು 95,000 ಸ್ವಸಹಾಯ ಸಂಘಗಳ ಯೋಗಕ್ಷೇಮವನ್ನು ನೋಡಿಕೊಂಡು ಸಾವಿರಾರು ಕಾರ್ಯಕರ್ತರಿಗೆ ಪ್ರೇರಣೆ ನೀಡಿ ಯೋಜನೆಯ ಕಾರ್ಯಕ್ರಮಗಳು ಅಂದರೆ ಪೂಜ್ಯರು ಹಾಗೂ ಅಮ್ಮನವರ ಆಶಯಗಳನ್ನು ನಮ್ಮ ಫಲಾನುಭವಿಗಳಿಗೆ ತಲುಪಿಸಲಿಕ್ಕೆ ನಮ್ಮೆಲ್ಲರಿಗೂ ಮಾಹಿತಿ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು ಶ್ರೀಮತಿ ಗೀತಾ ಬಿ ಮೇಡಮ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೇವಾ ಪ್ರತಿನಿಧಿ ಆಶಾ ಅವರು ಹೂಗುಚ್ಚ ಕೊಟ್ಟು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ಎಲ್ಲರೂ ಸ್ವಾಗತಿಸಬೇಕಾಗಿ ಕೇಳ್ಕೊತಿದ್ದೇವೆ. ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಸಂಸ್ಥೆಯ ಕಾರ್ಯಕರ್ತರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯರ ಆಶಯಗಳನ್ನು ನಮ್ಮ ಕಾರ್ಯಕ್ರಮಗಳಿಗೆ ಬಂದು ಅದನ್ನು ಜನರಿಗೆ ಧಾರ್ಮಿಕ ವಿಷಯವಾಗಿ ತಲುಪಿಸುವಲ್ಲಿ ಮಹತ್ತರ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರು ಕುಮಾರಿ BK ಸುಮಿತ್ರಕ್ಕನವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರವರು ಬೇಕಾಗಿ ಕೇಳ್ಕೊತಿದ್ದೇವೆ. ಗ್ರಾಮದ ಹಿರಿಯರು, ನಿವೃತ್ತ ಶಿಕ್ಷಕರು, ಸಂಸ್ಥೆಯ ಅಭಿಮಾನಿಗಳು ಶ್ರೀ ತಿಮ್ಮರಾಜು ಸರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇವರಿಗೆ ಜಯಶೀಲ ಅವರು ಹೂಗುಚ್ಚ ಕೊಟ್ಟು ಸ್ವಾಗತಿಸಬೇಕು ಕೇಳ್ಕೊತಿದ್ದೇವೆ. ವೇದಿಕೆ ಮೇಲೆ ಬನ್ನಿ. ಎಲ್ಲರಿಗೂ ಸಹಿತ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಇನ್ನೋರ್ವ ನಿವೃತ್ತ ಶಿಕ್ಷಕರು, ಹಿರಿಯರು, ಶ್ರೀ ಹೊಲದಪ್ಪ ಸರ್, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಳಿನ ಅವರು ಹೂಗುಚ್ಚ ಕೊಟ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತ ಬೇಗಿಸುವುದನ್ನು ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಇನ್ನೋರ್ವ ಅತಿಥಿಗಳು ಶ್ರೀ ವಸಂತ್ ಕುಮಾರ್ ಸರ್, ನಿವೃತ್ತ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಗೀತ ಅವರು ಹೂಗುಚ್ಚ ಕೊಟ್ಟು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಜಿಲ್ಲೆಯ 16,000 ಸ್ವಸಹಾಯ ಸಂಘಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥವರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸತತವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥವರು, ಜಿಲ್ಲಾ ನಿರ್ದೇಶಕರಾದಂತಹ ಶ್ರೀಯುತ ಕಮಲಾಕ್ಷ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಿರ್ಮಲಾ ಸೇವಾ ಪ್ರತಿನಿಧಿ ಹೂಗುಚ್ಚ ಕೊಟ್ಟು ಪ್ರೀತಿಪೂರ್ವಕ ಸ್ವಾಗತ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪತ್ರಕರ್ತರು, ಸಂಸ್ಥೆಯ ಹಿತೈಷಿಗಳು, ಚಿತ್ತಪ್ಪ ಯಾದವ್ ಸರ್ ವೇದಿಕೆಗೆ ಬರಬೇಕು ದಯವಿಟ್ಟು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇನೆ.